ಖಾನಾಪುರದಾಗ ಒಂದು ಘಟನೆ ಆಗೈತೆ ಸರ್. ರೊಮ್ಮೆವಾಡಿ ಕ್ರಾಸ್ ಅಂತೇಳಿ ಒಂದು ಬಡ ಮಗನ ಹೊಡೆದ ಕಾಸ ಅವ್ನು ಇವತ್ತು ಕೊಂದಾರ್ರಿ. ಅವ್ನಿಗೆ ಹಿಂದೆ ಯಾರಿಲ್ಲ ಅಂತ ಹೇಳಿ ಕಾಸ ಅವ್ನು ಹಿಂದೆ ಯಾರಿಲ್ಲ ಅಂತ ಹೇಳಿ ಕಾಸ್ರ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಊರು ಜನ ಎಲ್ಲ ಕೂಡಿ ಕಾಸ್ರಿ ಅವ್ನ ಹೊಳ್ಳಿಲಿ ಮತ್ತೆ ರಿಟರ್ನ್ ಪೋಸ್ಟ್ ಮಾರ್ಟಮ್ ತೊಗೊಂಬಂದೇವ್ರಿ. ಅವು ಅದಕ್ಕೆ ಪೊಲೀಸರು ಇನ್ನೂ ಬಂದಿಲ್ಲ ರೀ. ಇನ್ನು ಪೋಸ್ಟ್ ಮಾರ್ಟಮ್ನು ಅವ್ನು ಆಗಿಲ್ಲ ರೀ. ಯಾವ ವಿಚಾರಕ್ಕೆ ಹೊಡೆದಾಟ ಅವ್ನು ತುಳು ಮಾಡ್ಯಾನ ಅಂತ ಹೇಳಿ ಹೊಡೆದಾರ್ರಿ. ಯಾರು ಹೊಡೆದವ್ರು? ಮಾಲಕ್ಗೌಡ್ರಿ ಇಬ್ಬರ. ಅಂದ್ರೆ ಅವ್ರ ಹೋಟೆಲ್ದಾಗ ಕೆಲ್ಸಕ್ಕಿತ್ತು. ಅವ್ರ ಹೋಟೆಲ್ದಾಗ ಕೆಲ್ಸಕ್ಕಿದ್ರು ಸರ್. ಅವ್ರ ಗುಂಡು ಮತ್ತು ಅವ್ರನ್ನ ಇಬ್ರು ಅಣ್ತಮ್ರ ಅದಾರ. ಅವ್ರು ಇಬ್ರು ಕೂಡ ಹೊಡ್ತಾರಂತ. ಒಬ್ಬನ ಮಗ ರೀ. ಅವ್ನು ನಾಗೇಶ್ ಗುಂಡು ಬೇಡ್ರಿ ಅಂತ ಹೇಳ್ರಿ ಮತ್ತು ವಿಜಯ್ ಗುಂಡು ಬೇಡ್ರಿ ಅಂತ ಹೇಳ್ರಿ. ಇಬ್ರು ಅಣ್ಣ ತಮ್ಮ ಹೊಡೆದ ಕಾಸ ಅವ್ನು ಕೊಂದ. ಸತ್ತವನ ಹೆಸರೇನ್ರಿ? ವೆಂಕಟೇಶ್ ಮಲ್ಲಾರಿ ಮಯೇಕರ್. ವೆಂಕಟೇಶ್ ಮಲ್ಲಾರಿ ಮಯೇಕರ್. ಏನ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಸರ್? ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೊಲ ಕೆಲಸ ಮಾಡ್ತಾರೆ. ಕೆಲಸ ರೈತ ಮಂದಿರ ಅವ್ರ ರೈತ ಜನ ರೀ ಅವ್ರ. ಹಾಂ ಏನೇನ್ರಿ ಈಗೇನು ಧಮಕಿ ಕೊಟ್ಟಾರನ್ರಿ ಅವ್ರಿಗೆ? ಹಾಂ ಈಗ ಅವ್ರ ಮನೆಯಾರು ಧಮಕಿ ಕೊಟ್ಟಾರ್ರಿ. ಕಂಪ್ಲೇಂಟ್ ಕೊಟ್ರೆ ನಿಮ್ಮನ್ನು ಹೊಡಿತೆ ಹಿಂಗೆ ಇದನ್ನ ಮನೆಗೆ ಕೊಳ್ತೇವೆ ಅಂತ ಹೇಳ್ಕಾಸ ಅವ್ರ ಮನೆ ಜನಕ್ಕೂ ಕಂಪ್ಲೇಂಟ್ ಕೊಟ್ಟಾರೆ ಅವ್ರು. ಹಿಂಗಾಗಿ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ರಿ. ಈಗ ನಾವು ಊರು ಜನ ಸೇರಿ ಅವರೆಲ್ಲ ಊರು ಜನ ಸೇರಿ ಪಾಪ ಮತ್ತು ನಮ್ಮ ಮಕ್ಕಳಿಗೂ ಈ ಥರ ಆಗಬಾರ್ದು ಅನ್ನೋದು ಉದ್ದೇಶಕ್ಕೆ ಅವರೆಲ್ಲ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಬಂದು ಕಾಸ್ರಿ ಎಲ್ಲರೂ ಅಲ್ಲಿ ಒಂದು ಮನೆ SI ಅದು ಸಾಹೇಬ್ರದ್ದು ಎಲ್ಲ ಬಂದಿದ್ರು ಅಲ್ಲಿ. ಮತ್ತು ನಮ್ಮ ಖಾನಾಪುರ ತಾಲೂಕಿನ MLA ಬಂದಿದ್ರು. ಅವರು ಬಂದ ಕಾಸ ನಾವು ಹೇಳ್ತಾ ಹೋಗ್ರಪ್ಪ ಅಂತ ಹೇಳಿ ಕಾಸ ಇಲ್ಲಿ ಮತ್ತೆ ಹೊಳೆ ಪ್ರೇತ್ ಕಳಿಸಿದ್ರು. ಈಗ ಇಲ್ಲಿ ಪೋಸ್ಟ್ ಮಾರ್ಟಮ್ ಮತ್ತೆ ರಿಟರ್ನ್ ತೊಗೊಂಬಂದವ್ರು. ಯಾವಾಗ ಹೊಡೆದ್ರಿ ಇವರು? ಅವ್ರಿಗೇನು ಜಾಸ್ತಿ ಗೊತ್ತಿಲ್ಲ. ಅಷ್ಟು ಗೊತ್ತಿಲ್ಲ. ನನ್ನ ಹೆಸರು ಅರ್ಜುನ್ ಶಂಕರ್ ಮರಾಠಿ ಅಂತ ಹೇಳ್ರಿ. ನಾವು ಹಳ್ಳಾವ್ರದಾರ್ರಿ. ಓಕೆ. ಹಾಂ ನಾವು ಎಲ್ಲ ಮಾಹಿತಿ ಗೊತ್ತೈತಿ. ನಾವು ಮನಿಕೋಡಿ ಊರದವರು. ಖಾನಾಪುರ ತಾಲೂಕಿನಲ್ಲಿ ಒಂದು ಘಟನೆ ಆಗಿದೆ. ನಮ್ಮ ಕಾಕನ ಮಗಗೆ ಇಬ್ಬರು ಹೋಟೆಲ್ ಮಾಲೀಕರು ಕೆಲಸದ ಸಂಬಂಧ ತುಡುಗಾಗಿದೆ ಅಂಥೇಳಿ ಅವ್ರನ್ನ ಒಂದು ಕೊಲೆಗೆ ಹಾಕಿ ಬಡದು ಕೂಡಿ ಹಾಕಿ ಇಬ್ಬರು ಅಣ್ಣ ತಮ್ಮ ಮಾಲಕ ಮತ್ತು ಮಾಲಕನ ತಮ್ಮ ಇಬ್ಬರು ಕೂಡಿ ಹೊಡೆದಾರಂತ. ಟಾರ್ಚರ್ ಕೊಟ್ಟು ಹೊಡೆದ ಮತ್ತು ಮನೆಗೆ ವಾಪಸ್ ಕರ್ಕೊಂಡ್ಬಂದು ಮನೆಗೆ ಹೊಡೆದ ಅಪ್ಪಾರಿಗೆ ಅವ್ರ ಮುಂದೆ ಧಮಕಿ ಕೊಟ್ಟು ನೀ ಏನಾರೇ ಅಕಸ್ಮಾತ್ ಕಂಪ್ಲೇಂಟ್ ಮಾಡಿದೆ ಅಂದರೆ ನಿನಗೆ ಕೊಲ್ತೀವಿ ಅಂಥೇಳಿ ಎಲ್ಲ ಇಬ್ಬರಿಗೆ ಹೇಳಿ ವಾಪಸ್ ತೊಗೊಂಡೋಗಿದ್ದಾರಂತೆ. ತೊಗೊಂಡು ಹೋಗಿ ಮತ್ತು ಹೋಟೆಲ್ನಲ್ಲಿ ಹೋಗಿ ಒಂದು ರೂಮ್ನಾಗ ಹಾಕಿ ಹೊಡೆದಾರಂತೆ. ಹೊಡೆದ ಮೇಲೆ ಇವರು ಅದು ಘಟನೆ ಆಗಿದ್ದು 16ನೇ ತಾರೀಕು ಸರ್, ಆಗಸ್ಟ್ 16ರಿಂದ ಇವರು ಏನು ಮಾಡಿದ್ದಾರೆ, ಸಿವಿಲ್ ಹಾಸ್ಪಿಟಲ್ನಲ್ಲಿ ತಂದು ಹಾಕಿದ್ದಾರೆ. ಅಲ್ಲಿ ಕೇಸ್ ಹಿಡಿಲಿಲ್ಲ ಅಂಥೇಳಿ ಒಂದು ಕಾಂಪ್ರಮೈಸ್ ಮಾಡಿ ಇವನು ಕೈಯಾಗ ಒಂದು 10,000 ರೂಪಾಯಿ ಕೊಟ್ಟು ನಿನ್ನ ಏನಾರು ಮುಂದುವರೆಸಿದೆ ಅಂದರೆ ಕಂಪ್ಲೇಂಟ್ ಮಾಡಿದೆ ಅಂದರೆ ನೀನು ಕೊಲ್ತೀನಿ ಅಂತ ಹೇಳಿ ಧಮಕಿ ಕೊಟ್ಟು ಆಮೇಲೆ ಇಲ್ಲಿ ಸಿವಿಲ್ ಹಾಸ್ಪಿಟಲ್ಗೆ ತೊಗೊಂಡು ಬಂದಿದ್ದಾರೆ. ಸಿವಿಲ್ ಹಾಸ್ಪಿಟಲ್ ತೊಗೊಂಡು ಬಂದ ಇವಾಗ ರಾತ್ರಿ 1 ಗಂಟೆಗೆ ಮರಣ ಹೊಂದಿದ ನಾವು ಹುಡುಗ ವೆಂಕಪ್ಪ ಮರಣ ಹೊಂದಿದ್ದಕ್ಕೆ ನಾವು ಈಗ ಇಲ್ಲಿ ಬಂದ ಎಲ್ಲ ಕೇಳಿದಾಗ ಈಗೆಲ್ಲ ಅವರಪ್ಪ ಸರಿ ಅಂದರೆ ನನಗೆ ಧಮಕಿ ಕೊಟ್ಟಿದ್ದಕ್ಕೆ ನಾ ಯಾರ ಮುಂದೆ ಹೇಳಿಲ್ಲ ಅಂಥೇಳಿ ನಮ್ಮ ಮುಂದೆಲ್ಲ ಮಾತಾಡ್ತಾ ಇದ್ದಾರೆ ಸರ್. ಹೆಂಗಿದ್ರಿ ಹುಡುಗ? ಹುಡುಗ ಅಗದಿ ಸಂಭಾಯ್ತು ಸರ್. 18 ವಯಸ್ಸು ಹುಡುಗ. ಜಾಬ್ ಸಲುವಾಗಿ ಹೋಟೆಲ್ ಕೆಲಸ ಮಾಡ್ತಿದ್ದ. ಯಾವುದು ಅವನ ಅಪ್ಪನಿಗೆ ಒಬ್ಬನೇ ಮಗ ಸರ್. ಮನೆಯಲ್ಲಿ ಇವ್ರು ಹೊಲ ಕೆಲಸ ಮಾಡ್ತಾರೆ, ಕೂಲಿ ಕೆಲಸ ಮಾಡ್ತಾರೆ. ಆದರೂ ಏನು ಅಂಥ ಪ್ರಾಮಾಣಿಕ ಹುಡುಗ ಅಂದರೆ ನಾನು ನಮ್ಮ ಕಾಕನ ಮಗಾಣ ಆಗ್ತೀನಿ. ಆದರೂ ಅಂಥವೆಲ್ಲ ತುಡುಗೋದು ಹಿಂದೆ ಮಾಡಿದ್ದದು ಯಾವುದು ಘಟನೆ ಆಗಿರಲಿಲ್ಲ. ನಮ್ಮ ಕಣ್ಣುಜರಿಗೆ ಅಂತೂ ಯಾವ ಆಗಿಲ್ಲ. ಅದಕ್ಕೆ ದಯವಿಟ್ಟು ನೀವು ಎಲ್ಲ ಮಾಧ್ಯಮದವರಿಗೆ ನಾನು ದಯವಿಟ್ಟು ಕೈ ಮುಗಿತೀನಿ ಸರ್. ಏನಾದರೂ ಸುಳ್ಳು ಹೇಳಿ ಆರೋಪ ಹೊರಿಸಿದ್ದಾರೆ ಅವ್ರ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ. ಅದನ್ನ ಆರೋಪ 18 ವಯಸ್ಸು ಹುಡುಗ ಎಷ್ಟು ತುಡುಗು ಮಾಡ್ತಾನಂತೇಳಿ ನೀವೇ ಸ್ವಲ್ಪ ವಿಚಾರ ಮಾಡಿ ಸರ್. ಬರೀ 3 ತಿಂಗಳಲ್ಲಿ ಹೋಟೆಲ್ದಾಗ ಕೆಲಸ ಮಾಡಿದ್ದಾನೆ. ಹೋಟೆಲ್ನಲ್ಲಿ ಏನು ಸಿಗ್ತದೆ, ಅವರು ಯಾವ ಥರ 5 ತೊಲೆ ಬಂಗಾರ ತೊಗೊಂಡೋಗ್ಯಾನ ಅಂತೇಳಿ ಇದನ್ನು ಮಾಡಿದ್ದಾರೆ. ಹೋಟೆಲ್ನಲ್ಲಿ ಬಂಗಾರ ಯಾರು ಇಡ್ತಾನಂತೇಳಿ ನೀವು ಸ್ವಲ್ಪ ಯೋಚನೆ ಮಾಡಿ ಅದನ್ನು ವೈರಲ್ ಮಾಡಿರಿ ಸರ್. ಆಮೇಲೆ ನಮ್ಗೆ ನ್ಯಾಯ ಕೊಡಿ ಅಂಥೇಳಿ ನಿಮ್ಮ ಮುಂದೆ. ಅವ್ರ ತಂದೆ ತಾಯಿ ಕೆಲಸ ಮಾಡ್ತಾರೆ. ಅವ್ರ ತಂದೆ ತಾಯಿ ಹೊಲ ಕೆಲಸ ಮಾಡ್ತಾರೆ. ಒಬ್ಬ ಮನೆ ಜವಾಬ್ದಾರಿ ಇಲ್ಲ ಇವನ ಮೇಲೆ. ಇವನ ಮೇಲೆ ಎಲ್ಲ ಮನೆ ನಿಭಾಯಿಸ್ಕೊಂಡು ಒಬ್ಬನ. ನಿಮ್ಮ ಹೆಸರು? ನನ್ನ ಹೆಸರು ಮಹಾಬಳೇಶ್ವರ ಹನುಮಯ್ಯ.